ನಮಸ್ಕಾರ ಟೀಚರ್ಸ್. ಇವತ್ತು ನಾನು ನಿಮಗೊಂದು ಸ್ವಲ್ಪ ವಿಭಿನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಯಾಕಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದೇ ಓನ್ಲಿ ಪೋಷನ್ ಟ್ರ್ಯಾಕರು, ನಮ್ಮ ಐ ಸಿ ಡಿ ಎಸ್ ಪ್ರಾಜೆಕ್ಟ್ ಮತ್ತು ನಮ್ಮ PMMVY ಮಾತ್ರ ಓನ್ಲಿ ನಮ್ಮ ಸ್ಕೂಲ್ ಪರ್ಪಸ್ ಇಟ್ಕೊಂಡು ನಾವೊಂದು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ನಾವೆಲ್ಲ ಲೇಡೀಸ್ ಆಗಿರೋ ಉದ್ದೇಶದಿಂದ ಹಿಂಗೆ ಮಾಡ್ತಾ ಇದ್ದೆ. ಸೊ ಅದನ್ನ ನಾನು ನಿಮಗೂ ಒಂದು ಸ್ವಲ್ಪ ತೋರಿಸೋಣ, ಆ ಒಂದು ಐಡಿಯಾ ನಿಮಗೂ ಒಂದು ಸ್ವಲ್ಪ ಬರಲಿ. ನಾವೆಲ್ಲ ಎಷ್ಟೊಂದು ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಿದ್ವಿ. ಈಗ ಬೇರೆ ಎಲ್ಲ ಮ್ಯಾರೇಜ್ ಸೀಸನ್ ಇದೆ, ಮನೆ ಓಪನಿಂಗ್ ಇದೆ. ಸೊ ನಾನು ನಮ್ಮ ಬ್ರದರ್ ಮನೆ ಓಪನಿಂಗ್ ಹೋಗ್ತಾ ಇದ್ದೀನಿ. ಸೊ ಅದ್ರ ಸಲುವಾಗಿನೇ ನಾನು ಒಂದು ಸ್ಯಾರಿನ ಡ್ರಾಪಿಂಗ್ ಮಾಡೋದನ್ನ ನಿಮ್ಗೆ ತೋರಿಸೋಣ, ಅದು ನಿಮಗೂ ಯೂಸ್ಫುಲ್ ಆಗಲಿ. ನಾವೆಲ್ಲ ಲೇಡೀಸ್ ಇರೋ ಉದ್ದೇಶದಿಂದ ಈ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ನೀವು ಯಾರೋ ಅನ್ಯತಾ ಭಾವಿಸಬಾರ್ದು. ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಓನ್ಲಿ ನನ್ನ ಅಂಗನವಾಡಿ ಪರ್ಪಸ್ಗೆ ಮಾತ್ರ. ಸೊ ಈ ಒಂದು ವಿಡಿಯೋ ನಾವೆಲ್ಲ ಲೇಡೀಸ್ ಆಗಿರೋ ಕಾರಣ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಈ ಒಂದು ಸ್ಟೆಪ್ಸ್ ನಿಮ್ಗೆ ಗೊತ್ತಿದ್ರೆ ಸೊ ನೀವು ಸ್ಕಿಪ್ ಮಾಡಿಬಿಟ್ಟು ಬೇರೆ ನಿಮ್ಮ ಕೆಲಸದಲ್ಲಿ ನೀವು ತೊಡಕೋಬಹುದು. ಸೊ ಈ ಯಾರೆಲ್ಲ ನಿಮ್ಗೆ ಗೊತ್ತಿಲ್ವೋ ಪ್ಲೀಸ್ ಇದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಟೀಚರ್ಸ್, ಈಗ ಈ ಸ್ಯಾರಿನ ಯಾವ ರೀತಿಯಾಗಿ ಸ್ಯಾರಿ ಡ್ರಾಪಿಂಗ್ ಮಾಡೋದು ಮತ್ತೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಈಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಬನ್ನಿ ನೋಡೋಣ. ಈಗ ಫಸ್ಟ್ ನಾವು ಸ್ಯಾರಿನ ಮೆಜರ್ಮೆಂಟ್ ತಗೊಳ್ಳೋಣ. ಫಸ್ಟ್ ನಮ್ಗೆ ಈಗ ವೇಸ್ಟ್ ರೌಂಡ್, ಇಲ್ಲಿ ನಾವು ಫಸ್ಟಿಗೆ ವೇಸ್ಟ್ ರೌಂಡ್ ಯಾವ ರೀತಿ ತಗೊಳೋದು ಅಂತ ಒಂದ್ಸತಿ ಚೆಕ್ ಮಾಡಿ. ಇದೆಲ್ಲ ನಮ್ಗೆ ಏನು ಮ್ಯಾಟ್ರ್ ಅಲ್ಲ, ನೀವು ದಿನಕ್ಕ ಎಷ್ಟು ಸೀರೆ ಉಡ್ತೀರಿ. ಆದ್ರೆ ನಾವು ಈ ತರ ನಾರ್ಮಲ್ ಸ್ಯಾರಿನಾದ್ರೆ ನಾವು ದಿನಕ್ಕೆ ಎಷ್ಟಾದ್ರೂ ಇದ್ ಮಾಡ್ಬೋದು. ಬಟ್ ಈ ತರ ಫಂಕ್ಷನ್ ವೇರ್ಗೆ ಅವಾಗೆಲ್ಲ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಅಂಚಿನ ಸ್ಯಾರಿ ಉಡಕ್ಕೆ. ಅದಕ್ಕೆ ಸೊ ಇದನ್ನ ಯಾವ ರೀತಿಯಾಗಿ ಈಸಿಯಾಗಿ ನಾವು ಯಾವ ರೀತಿ ಸ್ಟೆಪ್ ನ ಫಾಲೋ ಮಾಡಿ ದಿನಕ್ಕೆ ಒಂದಲ್ಲ ಎರಡಲ್ಲ 3-4 ಸತಿ ನಾವು ಸ್ಯಾರಿ ಚೇಂಜ್ ಮಾಡಿ ಫಂಕ್ಷನ್ ಅಟೆಂಡ್ ಮಾಡಬಹುದು ಅಂತ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಇವತ್ತು ನೋಡೋಣ. ಟೀಚರ್ಸ್, ಏನಿದೆ ಈಗ ಇದೇನು ವೇಸ್ಟ್ ರೌಂಡ್, ನಾವು ಇದು ಒಂದು ಫೋಲ್ಡಿಂಗ್ ಏನ್ ಮಾಡ್ತೀವಿ ವೇಸ್ಟ್ ರೌಂಡ್, ಇದು ಇಲ್ಲಿವರೆಗೂ ಬರುತ್ತೆ. ಇಷ್ಟು ವೇಸ್ಟ್ ರೌಂಡ್. ಈಗ ಇದಿಷ್ಟು ನಮ್ಗೆ ಇದು ಒಂದು ಫೋಲ್ಡ್ ಮಾಡಕ್ಕೆ ಇದು ವೇಸ್ಟ್ ರೌಂಡ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಮಿಡಲ್ ಪ್ಲೇಟ್ಸ್, ಇಲ್ಲಿ ಏನ್ ಬರುತ್ತಲ್ಲ ಇದು ಮಿಡಲ್ ಪ್ಲೇಟ್ಸ್ ಗೆ ಅಂತ ಇಷ್ಟು ಇಟ್ಕೊಳ್ಳೋಣ. ಸರಿ, ಈಗ ನಾನು ನಿಮ್ಗೆ ಒಂದ್ಸತಿ ಈಗ ನಾವು ಇಲ್ಲಿ ನಾವು ಏನಿದು ಪಲ್ಲುದು ಒಂದು ಏನಿದು ಮೆಜರ್ಮೆಂಟ್ ನಾವು ನೋಡ್ಕೊಂಡ್ಬಿಟ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇಲ್ಲಿವರೆಗೂ ನಮ್ಮ ಹೈಟ್ ತಕ್ಕಂತೆ ಈಗ ನಾನೇ ಈ ಸೀರೆ ಉಡೋದ್ರಿಂದ ನನ್ನ ಮೆಜರ್ಮೆಂಟ್ ತಕ್ಕಂತೆ ನಾನು ಈ ಸ್ಯಾರಿನ ಯಾವ ರೀತಿಯಾಗಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಷ್ಟಿದ್ರೆ ಸಾಕು ನನ್ಗೆ. ಸೊ ಇಲ್ಲಿ ಒಂದು ಇಲ್ಲೊಂದು ಪಿನ್ನ ಹಾಕೊಳ್ಳೋಣ. ಇದರಿಂದ ನಮ್ಗೆ ಇಲ್ಲಿವರೆಗೂ ಅಂತ ಇದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಇದೇನ್ ಚೆಸ್ಟ್ ನಮ್ಗೆ ಏನ್ ಬರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಚೆಸ್ಟ್ ಇದು ಜಸ್ಟ್ ನೀವು ಮೆಜರ್ಮೆಂಟ್ ತಗೊಳ್ಳಿ, ಆಯ್ತು. ಇದು ನಾನು ನಿಮ್ಗೆ ಆಮೇಲೆ ಫೋಲ್ಡ್ ಮಾಡಕ್ಕೆ ಯಾವ ರೀತಿಯಾಗಿ ಸಿಂಪಲ್ ಆಗಿ ಫೋಲ್ಡ್ ಮಾಡಕ್ಕೆ ಇದೊಂದು ಟ್ರಿಕ್ಸ್ ಆಗುತ್ತೆ, ನೋಡೋಣ, ನಿಮ್ಗೆ ತೋರಿಸ್ತೀನಿ. ಸೊ ಈಗ ಈ ಪಿನ್ ಇಲ್ಲಿ ಕಾಣ್ತಾ ಇದ್ರೆ ಈ ಪಿನ್ ರೀತಿಯಾಗಿ ಇಲ್ಲಿ ಫೋಲ್ಡಿಂಗ್ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಐರನ್ ಮಾಡಿ ಇಟ್ಕೊಳೋದು ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಟೀಚರ್ಸ್, ಈಗ ನಾನು ನಿಮ್ಗೆ ಇದನ್ನ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿದ್ದೀನಿ. ಈಗ ಪಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಚೆಸ್ಟಿಗೂ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಪಿನ್ ತೋರಿಸ್ತಾ ಇದ್ದೀನಿ. ಸ್ಯಾರಿ ಇಲ್ಲಿಂದ ಕೆಳಗಡೆ ಒಂದ್ ಸೈಡ್, ಮತ್ತೆ ಈ ಪಿನ್ನಿಂದ ಇಲ್ಲಿಗೆ ಚೆಸ್ಟ್ ವರ್ಗು ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮ್ಗೆ. ಚೆಸ್ಟ್ ವರ್ಗು ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಗೊತ್ತಿರೋದೇ ಸ್ಟೆಪ್ಸ್. ಇದು ಈ ತರ ನೆರಿಗೆ ಮಾಡ್ಕೊಂಡು ಇದನ್ನ ಸ್ವಲ್ಪ ನಾವು ಐರನ್ ಮಾಡಿ ಇಟ್ಕೊಂಡ್ರೆ ನಾವು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಕ್ಕೆ ಮತ್ತೆ ನೀವು ಫಂಕ್ಷನ್ ಅಲ್ಲಿ ಹಾಗೆ ಬೇಗ ವೇರ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸರಿ, ಈಗ ಸ್ವಲ್ಪ ನಾವು ಇಲ್ಲಿ ಈ ತರ ಪಲ್ಲು ಮಾಡ್ಕೊಂಡಾಗ ಇದು ಸ್ವಲ್ಪ ಮುಂದಕ್ಕಿರ್ಲಿ, ಇದ್ರ ಜೊತೆಗೆ ಇದ್ರ ಸರಿಗೆನೆ ಸ್ವಲ್ಪ ಮುಂದಕ್ಕೆ ಬರ್ಲಿ. ಅಂದ್ರೆ ಈ ಕೆಳಗಿಂದ ಏನಾದ್ರೂ ಸ್ವಲ್ಪ ಇಂಚು ಆದಾಗ, ಸ್ವಲ್ಪ ಉದ್ದ ಬಂದಾಗ ಇದು ಸ್ವಲ್ಪ ಮುಂದುಗಡೆ ಇದ್ರೆ ಕವರ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟೇ. ಸೊ ಈಗ ನೋಡೋಣ ಯಾವ ರೀತಿಯಾಗಿ ಅಂತ. ನೋಡಿ, ಈ ತರ ಹಿಂಗೆ ಚೆನ್ನಾಗಿ ಮೇಲಿಂದ ಕೆಳಗಡೆ ಸ್ವಲ್ಪ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಕೂಡುತ್ತೆ. ಇಲ್ಲಿ ಸ್ವಲ್ಪ ನೆರಿಗೆಗಳನ್ನೆಲ್ಲ ಸರಿಯಾಗಿ ಮಾಡ್ತೀವಿ. ಒಂದ್ ಸತ್ತೆ ಐರನ್ ಮಾಡಿದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಜಾಸ್ತಿ ಟೀಚರ್ಸ್, ನಾವೀಗ ಪಲ್ಲುನೆಲ್ಲ ನೀಟಾಗಿ ಐರನ್ ಮಾಡ್ಕೊಂಡಿದ್ವಿ. ಸೊ ಈಗ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಫಿನಿಶ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಯಾವ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡು ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಈಗ ತೋರಿಸ್ತೀನಿ.
ಈಗ ನಾವ್ ಇದು ವೇಸ್ಟ್ ರೌಂಡ್ ನ ಸ್ವಲ್ಪ ಬಿಟ್ಕೊಂಡು, ವೇಸ್ಟ್ ರೌಂಡ್ ಅಂದ್ರೆ ಅರ್ಥ ಆಯ್ತು ನಿಮ್ಗೆ, ಇಲ್ಲಿಂದ ಇಲ್ಲಿವರೆಗೂ ಒಂದ್ ರೌಂಡ್. ಸೊ ಈಗ ಇದಿಷ್ಟನ್ನ ಬಿಟ್ಕೊಂಡು ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನ್ ಬರುತ್ತೆ, ಇದೆಲ್ಲ ನಮ್ಗೆ ಮಿಡಿಲ್ ಪ್ಲೇಟ್ಸ್. ಇಲ್ಲಿಂದ ಇಲ್ಲಿವರೆಗೂ ನಮ್ಗೆ ಚೆಸ್ಟ್ ಇಂದಿದೆ, ಇಲ್ಲಿಂದ ಇಲ್ಲಿವರೆಗೂ ಚೆಸ್ಟ್ ಇಂದಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾವು ಈಗ ಒಂದ್ಸತಿ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ ಸೀನೆ ನಾವು ನೆರಿಗೆ ತಗೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ, ಯಾಕಂದ್ರೆ ಅದು ಈ ತರ ಹಿಂಗ ಕುಪ್ಪೆ ಆಗೋದು, ಹಿಂಗೆ ಎಳ್ಕೊಳೋದು, ಈ ತರ ಎಲ್ಲ ಮಾಡುತ್ತೆ. ಸೊ ಅದಕ್ಕಾಗಿ ಇಲ್ಲ ನಿಮ್ಗೊಂದು ಮೆಜರ್ಮೆಂಟ್. ಈಗ ಟೀಚರ್ಸ್ ನಾವ್ ಈ ತರ ಒಂದು ಫೋಲ್ಡ್ ಮಾಡಿದಾಗ ಇದನ್ನ ನಾವು ಇಲ್ಲಿವರೆಗೆ ಅಂದ್ರೆ ಈ ಮೊಣಕಾಲ್ಕಿನ ಒಂಚೂರು ಮೇಲ್ಗಡೆ ಈ ತರ ತಗೊಳ್ಳೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಟೀಚರ್, ಇದು ನಮ್ಗೀಗ ಮೇನ್ ಪಾಯಿಂಟ್. ಸೊ ನಾವ್ ಇಲ್ಲೇ ತಗೊಳೋದ್ರಿಂದ ಸ್ವಲ್ಪ ನಮ್ಗೆ ಇದಾಗತ್ತೆ. ಇದಿಷ್ಟು ನಮಗೆ ವೇಸ್ಟ್ ಇದಂತ ತಿಳ್ಕೊಳ್ಳೋಣ. ಸೊ ಇಲ್ಲಿಂದ ಈಗ ನಾವು ನೆರಿಗೆ ಮಾಡ್ಕೊಂತ ಹೋಗೋಣ. ಟೀಚರ್ಸ್ ಈಗ ನಾನಿದು ಸುಮ್ನೆ ರ್ಯಾಂಡಮ್ ಆಗಿ ಯಾವ ಇದು ಮಿಡಿಲ್ ಪ್ಲೇಟ್ಸ್ ಏನ್ ಬರುತ್ತಲ್ಲ ಆ ಪ್ಲೇಟ್ಸ್ ನ ಇಲ್ಲಿ ಮಾಡಿದೀನಿ. ಈಗ ಮಾಡ್ಬಿಟ್ಟು ಇಲ್ಲಿ ಒಂದ್ ಪಿನ್ ಹಾಕೊಂತೀನಿ. ಈಗ ಅದನ್ನ ಸೆಟ್ ಮಾಡ್ಬಿಟ್ಟು ಇಲ್ಲೊಂದ್ ಪಿನ್ ಹಾಕೊಳ್ಳೋಣ. ಈ ತರ ಈಗ ಇದೆಲ್ಲ ಸಮವಾಗಿರ್ಬೇಕು. ಈ ತರ ನೋಡಿ, ಅಂದ್ರೆ ಎಷ್ಟು ಎಲ್ಲಾನು ಒಂದೇ ಹತ್ರ ಹಾಕಿ ಹಿಂಗ ಕುಪ್ಪೆ ಮಾಡ್ಬೇಡ್ರಿ. ಒಂದ್ ಸ್ವಲ್ಪ ಮುಂದ್ಗಡೆ ಈ ತರ ಒಂದ್ ಸ್ವಲ್ಪ ಹಿಂಗೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಈ ತರ ಹಿಂಗೆ ಸ್ಟೆಪ್ ಈ ತರ ತಗೊಂಡು ಇಲ್ಲಿ ಬರುತ್ತಲ್ಲ, ಇಲ್ಲಿ ಈ ತರ ಪಿನ್ ಹಾಕ್ರೆ ಟೀಚರ್ಸ್ ಈಗ ನಾವು ಮಿಡಿಲ್ ಪ್ಲೇಟ್ ಮಾಡ್ಕೊಂಡಿದ್ವಿ. ಈ ತರ ಎಲ್ಲಾನು ಸೇಮ್ ಮೆಜರ್ಮೆಂಟ್ ಅಲ್ಲೇ ಪ್ಲೇಟ್ಸ್ ನ ಮಾಡ್ಕೊರಿ. ನೆಕ್ಸ್ಟ್ ಇದು ಇಲ್ಲಿಂದ ಇಲ್ಲಿವರೆಗೂ ನಾನು ಮಿಡಿಲ್ ಪ್ಲೇಟ್ ತಗೊಂಡಿದ್ದೀನಿ. ಇಲ್ಲಿ ಮಿಡಿಲ್ ಬರುತ್ತಲ್ಲ ಅದು. ಸೊ ಮಿಡಿಲ್ ಪ್ಲೇಟ್ಸ್ ನ ನಾವು ಈಗ ಐರನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಚೆಸ್ಟ್ ಪ್ಲೇಟ್ಸ್ ನ ನಾವು ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಸೊ ಸ್ವಲ್ಪ ಹಿಂಗ್ ಮಾಡ್ಕೊರಿ, ಯಾಕಂದ್ರೆ ವಸ್ತುನು ಒಂದೇ ಹತ್ರ ತಗೊಂಡಾಗ ಇಲ್ಲಿ ಸ್ವಲ್ಪ ಉಬ್ಬು ಜಾಸ್ತಿ ಆಗುತ್ತೆ. ಸೊ ಹಂಗ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊರಿ ಇಲ್ಲಿ ನೆಲಿಗೆನ. ನೋಡ್ತಾ ಇದ್ದೀರಲ್ಲ ಟೀಚರ್ಸ್, ಈಗ ಇಲ್ಲಿಂದ ಇಲ್ಲಿವರೆಗೂ ನಾವ್ ಏನು ಪಿನ್ ಹಾಕೊಂಡಿದ್ವಿ, ಇಲ್ಲಿಂದ ಇಲ್ಲಿವರೆಗೂ ಚೆಸ್ಟ್ ಇಂದು. ಸೊ ಈಗ ಅದನ್ನ ಈ ತರ ಸ್ಪ್ರೆಡ್ ಮಾಡ್ಕೊಂತ ಹೋಗೋಣ. ಸ್ಪ್ರೆಡ್ ಮಾಡಿ ಸ್ವಲ್ಪ ಐರನ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡಿ. ಇಲ್ಲಿ ನಿಮ್ಗೆ ಏನಾದ್ರೂ ಕ್ಲಿಪ್ ಇದ್ರೆ ಈ ತರ ಕ್ಲಿಪ್ ಹಾಕೋರಿ. ಇಲ್ಲಿ ನನ್ಗೆ ಯಾವ್ದು ಕ್ಲಿಪ್ ಇಲ್ಲ ನನಗೆ ತೋರ್ಸಕ್ಕೆ. ಜಸ್ಟ್ ಈ ತರ ಸ್ಪ್ರೆಡ್, ಅದೇ ನೆಲಿಗೆ ಇತ್ತಲ್ಲ ಅದನ್ನ ಈ ತರ ಮೇಲೆಯಿಂದ ಕೆಳಗಡೆ ಈ ತರ ಹಿಂಗ್ ಬರ್ಲಿ. ನೋಡಿ ನೆರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕೂಡ್ತಾ ಇದೆ. ಸೊ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸ್ಪ್ರೆಡ್ ಮಾಡ್ಕೊರಿ. ಸೊ ನನ್ಗೆ ಈ ಸೈಜಲ್ಲಿ ಸಾಕು ಅನ್ಸ್ತಾ ಇದೆ. ಸೊ ಹಿಂಗೆ ಮತ್ತೆ ಎದುರು ಬದ್ರು ಈ ತರ ಹಿಂಗ್ ತಿಕ್ಬೇಡಿ ಮೇಲೆ ಕೆಳಗೆ. ಸೊ ಮೇಲೆಯಿಂದ ಕೆಳಗಡೆ ಈ ತರ ಹಿಂಗೆ ಸ್ಪ್ರೆಡ್ ಮಾಡಿ. ತುಂಬಾ ಚೆನ್ನಾಗಿ ಕೂಡುತ್ತೆ ಸ್ಯಾರಿ. ಓಕೆ ಟೀಚರ್ಸ್, ಈಗ ನಾವೀಗ ಫೈನಲ್ ಸ್ಟೇಜಿಗೆ ಬಂದಿದೀವಿ. ಈಗ ನಮ್ಗೆ ಪಲ್ಲು ಆಯ್ತು, ಮತ್ತೆ ಚೆಸ್ಟ್ ಆಯ್ತು, ಮತ್ತೆ ಮಿಡಿಲ್ದು ಫ್ರಿಲ್ಸ್ ಕೂಡ ಆಯ್ತು. ಇಲ್ಲಿ ನೋಡಿ ನೋಡ್ತಾ ಇದ್ದೀರಾ ಮಿಡಿಲ್ ಫ್ರಿಲ್ಸ್ ಕೂಡ ರೆಡಿ ಆಗಿದೆ. ಸೊ ಇದನ್ನ ಯಾವ ರೀತಿಯಾಗಿ ನಾವೀಗ ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಪ್ರಾರಂಭ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ, ಈ ಸ್ಟಾರ್ಟಿಂಗ್ ಪಾಯಿಂಟ್ ನ ನಾನು ಈ ರೀತಿ ಹಾಕ್ತಾ ಇದ್ದೀನಿ. ಫ್ರಿಲ್ಸ್ ಮೇಲೆ ಈ ರೀತಿ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟ್ ನ. ಸೊ ಇದಕ್ಕೆ ಎಷ್ಟಿದೆ ಅಷ್ಟನ್ನ ಮಡಿಸ್ಕೊಳ್ಳೋಣ. ಟೀಚರ್ಸ್, ಈಗ ಇದು ಪ್ಲೇಟ್ಸ್ ನನ್ನ ಕಡೆ ಇತ್ತು, ನಾನೀಗ ಇದನ್ನ ಆಪೋಸಿಟ್ ಈಗ ನಾನು ಈಗ ನಿಮ್ ಕಡೆ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಏನು ಡೆಡ್ ಎಂಡ್ ಇದೆ, ಈಗ ನಾವ್ ಇದನ್ನೇನು ಉಲ್ಟಾ ಹಾಕಿದ್ವಲ್ಲ, ಈಗ ಇದನ್ನ ಈ ಲೆನ್ಸ್ ಪ್ರಕಾರ ನಾವು ಸೀದಾ ಮಾಡ್ಕೊಳ್ಳೋಣ. ಇದು ಮೇನ್ ಸ್ಟೆಪ್, ಇಲ್ಲಿ ಮಿಸ್ ಮಾಡ್ಕೋಬೇಡಿ. ನೀವು ನಿಧಾನವಾಗಿ ನೋಡ್ಕೊರಿ ಯಾವ ರೀತಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ. ಇಷ್ಟು ಉಳಿದಿದೆಯಲ್ಲ, ಈಗ ಇದನ್ನ ಮತ್ತೆ ಫೋಲ್ಡ್ ಹಾಕೋಣ. ಸ್ವಲ್ಪ ಇದು ಲೈನ್ ಇದು ಎಂಡ್ವರೆಗೂ ಬರೋದು ಬೇಡ, ಸ್ವಲ್ಪ ಬ್ಯಾಕ್ ಇರಲಿ. ಓಕೆ, ಈಗ ನೆಕ್ಸ್ಟ್ ಇದನ್ನ ಈ ತರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ಟೀಚರ್ಸ್ ನೋಡ್ತಾ ಇರಿ. ಈಗ ನೆಕ್ಸ್ಟ್ ಚೆಸ್ಟ್ ಇಂದ ಯಾವ ತರ, ಪ್ಲೇಟ್ಸ್ ಇಂದ ಯಾವ ತರ ನಾವು ಬಾಕ್ಸ್ ಟೀಚರ್ಸ್, ಈಗ ನಾನೀಗ ಇದನ್ನ ಸ್ಯಾರಿ ಅಂದ್ರೆ ಚೆಸ್ಟ್ ಇಂದು ಇಲ್ಲಿ ಇದು ಮಾಡಿದ್ದೀನಿ. ಸ್ವಲ್ಪ ಈ ಕಡೆ ತಗೊಳ್ಳೋಣ ಚೆಸ್ಟ್ ಇಂದ. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಏನ್ ಚೆಸ್ಟ್ ಬರುತ್ತಲ್ಲ ಅದನ್ನ ನಾನೀಗ ಇಲ್ಲಿ ತಗೊಂಡಿದ್ದೀನಿ. ಈಗ ನೀವು ಇನ್ನೊಂದ್ ಸ್ವಲ್ಪ ಏನಾದ್ರು ನೀಟ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬಹುದು. ಇನ್ನೊಂದ್ಸತಿ ನಿಮ್ಗೆ ಐರನ್ ಅಲ್ಲಿ ಅವೈಲೇಬಲ್ ಬೇಕು ಅನ್ಸಿದ್ರೆ ಇನ್ನೊಂದ್ಸತಿನೂ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಂದು ಇಲ್ಲಿ ನೀಟಾಗಿ ಬಂದಿದೆ, ಹಂಗೆ ನಾನು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ತೋರಿಸ್ತೀನಿ. ಇನ್ನ ಏನ್ ಇದಿಷ್ಟು ಉಳಿದಿದೆನೋ ಅದನ್ನ ನೆಕ್ಸ್ಟ್ ಫೋಲ್ಡಿಂಗ್ ಅಲ್ಲಿ ಹಾಕೋಣ.
ಉಳಿದಿತ್ತಲ್ಲ, ನನಗೆ ಇದಿಷ್ಟು ಎಕ್ಸ್ಟ್ರಾ ಉಳಿದಿತ್ತು. ಈಗ ಇದು ಚೆಸ್ಟ್ ಪ್ಲೇಟ್ ಒಳಗಡೆನೆ ಇದನ್ನ ಹಾಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಸೆಟ್ ಮಾಡ್ಕೊರಿ ಟೀಚರ್ಸ್. ಇಲ್ಲಿ ನಿಮ್ಗೆ ಸ್ವಲ್ಪ ಕಸಿ ಬಿಸಿ ಅನ್ಸುತ್ತೆ. ಸೊ ಏನಿಲ್ಲ, ಇಲ್ಲಿ ನಾವು ಫೋಲ್ಡ್ ಮಾಡ್ಬಿಡ್ತೀವಲ್ಲ, ಆಮೇಲೆ ಮತ್ತೆ ಏನೋ ನಾವು ಸರಿ ಮಾಡಕ್ ಆಗಲ್ಲ, ಮತ್ತೆ ನಾವು ಇದನ್ನ ಓಪನ್ ಮಾಡಕ್ ಆಗಲ್ಲ. ಮತ್ತೆ ನಾವು ಸ್ಯಾರಿ ಉಡ್ಬೇಕಾದ್ರೆ ಓಪನ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸೊ ನಿಮ್ಗೆ ಏನಾದ್ರೂ ಇಲ್ಲ ಐರನ್ ಅವಶ್ಯಕತೆ ಇದ್ರೆ ಇನ್ನೊಂದ್ಸಲ ನೀವು ಮತ್ತೆ ಮೇಲ್ಗಡೆ ಎಲ್ಲ ಐರನ್ ಮಾಡ್ಕೊರಿ. ನಾವ್ ಇದನ್ನ ಚೆಸ್ಟಿನ್ ಸ್ವಲ್ಪ ಬಿಟ್ಕೊಂಡಿದೀನಿ, ಪಲ್ಲು ಈ ಕಡೆ ಇದೆ. ಸೊ ಈಗ ಯಾವ ರೀತಿಯಾಗಿ ನಾವ್ ಇದನ್ನ ಬಾಕ್ಸ್ ಫೋಲ್ಡಿಂಗ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ನಿಧಾನವಾಗಿ, ಇಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಅನ್ಸುತ್ತೆ. ಸೊ ನಿಧಾನವಾಗಿ ಮಾಡ್ಕೊರಿ ಟೀಚರ್ಸ್, ಬರುತ್ತೆ. ಸ್ಟಾರ್ಟ್ ಟೀಚರ್ಸ್. ಈಗ ಈ ಕಡೆ ಒಂದು ಫೋಲ್ಡ್ ತಗೊಂಡಿದೀವಿ. ಸೊ ಈ ಕಡೆ ಒಂದು ಫೋಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಮಿಡಿಲ್ ಇಷ್ಟು ಜಾಗ ಬಿಟ್ಕೊಳ್ಳೋಣ. ಸೊ ಈ ಫೋಲ್ಡ್ ನ ಇದ್ರ ಮೇಲೆ ಬರೋ ತರ, ಇದ್ರ ಮೇಲೆ ನೋಡ್ತಾ ಇದ್ರಲ್ಲ ಟೀಚರ್ಸ್, ಇದ್ರ ಮೇಲೆ ಬರೋ ತರ, ಈ ತರ ಬಾಕ್ಸ್ ಆಕಾರದಲ್ಲಿ ಈ ತರ ಬರೋ ತರ ನಾವು ಮಡಿಸ್ಕೊಳ್ಳೋಣ. ಈಗ ಇಲ್ಲಿ ಸ್ವಲ್ಪ ಕೈ ಗಟ್ಟಿಯಾಗಿ ಹಿಡ್ಕೊರಿ, ಯಾಕಂದ್ರೆ ಇಲ್ಲಿ ಚೆಸ್ಟ್ ಇಂದಿದೆ, ಚೆಸ್ಟ್ ಪಾರ್ಟ್ ಇದೆ. ಸೊ ಈ ತರ ಇದನ್ನ ಈ ತರ ಗಟ್ಟಿಯಾಗಿ ಈ ತರ ಇಟ್ಕೊಂಡು ಈ ತರ ನಾವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಗೆ ಬಾಕ್ಸ್ ಫೋಲ್ಡಿಂಗ್. ಬಾಕ್ಸ್ ಆಕಾರದಲ್ಲಿ ಸ್ಯಾರಿನ ಯಾವ ತರ ನಾವು ಡ್ರಾಪ್ ಮಾಡಿದೀವಿ ಅಂತ. ಸೊ ಈ ತರ ಇಲ್ಲಿ ಈಗ ಈ ತರ ಹಿಂಗ ಗಟ್ಟಿಯಾಗಿ ಹಿಡ್ಕೊಂಡು ಈ ತರ ಫೋಲ್ಡಿಂಗ್ ನ ನಾವೀಗ ಮಾಡ್ಕೊಳ್ಳೋಣ. ಸೊ ಈಗ ಇದು ನಮ್ಗೆ ಏನಿದು ಪಲ್ಲು ಮಾಡಿದೀವಲ್ಲ, ಅದಕ್ಕೆ ಸ್ವಲ್ಪ ಇದಾಗಿದೆ. ಸೊ ಇಲ್ಲಿ ನಾವು ಪಿನ್ ಹಾಕಿದೀವಿ, ಇದಕ್ಕೇನು ಅಷ್ಟೇನು ನಿಮ್ಗೆ ಕಷ್ಟ ಆಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಇದಿಷ್ಟು ಇದು ಸ್ಲೀವ್ಸ್, ಇದು ಸೆರಗು ಏನ್ ನಾವು ಪಿನ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದೇ ತರ ಈ ಬಾಕ್ಸ್ ಫೋಲ್ಡಿಂಗ್ ನಲ್ಲೇ ನಾವು ಫೋಲ್ಡಿಂಗ್ ಮಾಡ್ತಾ ಹೋಗೋಣ. ಈ ತರ ನೀಟಾಗಿ ಈ ತರ ಮಾಡ್ಕೊಂತ ಹೋಗೋದು. ಆಯ್ತು, ಇಲ್ಲಿ ನಮ್ಗೆ ಇದಿಷ್ಟು ಹಿಂಗ್ ಬೇಡ, ಈ ತರ ಇನ್ನ ಬೇಡ ಅಂತಂದ್ರೆ ಈ ಫೋಲ್ಡ್ ನ ಈ ಬಾಕ್ಸ್ ಒಳಗಡೆ ಆದ್ರೂ ನಾವು ಹಾಕೊಂಡ್ಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಒಳಗಡೆ ಸೆರಗನ್ನ ಹಾಕೊಂಡ್ಬಿಟ್ಟು ನೀಟಾಗಿ ನಾವು ಫೋಲ್ಡಿಂಗ್ ನ ಮಾಡ್ಬೋದು. ಈ ತರ ನೋಡಿದ್ರಲ್ಲ ಟೀಚರ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲೆಲ್ಲ ಚೆಸ್ಟ್ ಪಾರ್ಟ್ ಕಾಣ್ತಾ ಇದೆ. ಇದು ನಮ್ಮ ಸೆರಗು ಎಲ್ಲ ನೀಟಾಗಿ ರೆಡಿ ಆಗಿದೆ. ಈ ತರ ಸ್ಯಾರಿ ಫೋಲ್ಡಿಂಗ್ ನ ನಾವು ನೀಟಾಗಿ ಮಾಡ್ಕೊಳೋದ್ರಿಂದ ನಾವ್ ಯಾವ್ದೇ ಫಂಕ್ಷನಿಗೆ ಹೋಗ್ಲಿ, ಯಾವ್ದೇ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೋದು. ನಾವು ಮದ್ವೆಗಂತ ಹೋದಾಗ ಎಷ್ಟೆಲ್ಲ ಫಂಕ್ಷನ್ಸ್ ನಡೆಯುತ್ತೆ, ಅವತ್ತೇ ನಾವು ಒಂದಿನನೇ ಒಂದ್ 3-4 ಸ್ಯಾರಿ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಈ ತೀರಿ ನಾವು ಮಾಡ್ಕೊಂಡಾಗ ಫಟಾಫಟ್ ಅಂತ ನಾವು ರೆಡಿ ಆಗ್ಬೋದು. ವಿತಿನ್ ಒಂದು 5 to 8 minutes ಅಲ್ಲಿನೇ ನಾವು ಫಂಕ್ಷನ್ ಸ್ಯಾರಿ ವೇರ್ ಮಾಡ್ಬಿಟ್ಟು ಫಂಕ್ಷನ್ಗೆ ಅಟೆಂಡ್ ಆಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.